ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಈ ಅಡುಗೆ ಮನೆಯಲ್ಲಿರುವಂಥ ಚಿಮಣಿನ ಕ್ಲೀನ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಥರ ಎಲ್ಲ ಎಷ್ಟು ಜಿಡ್ಡಾಗಿದೆ ನೋಡಿ. ಅದು ಎಷ್ಟು ಜಿಡ್ಡಾಗಿದೆ. ಇದು ಕ್ಲೀನ್ ಮಾಡಿ ತೋರಿಸೋ ಸಲುವಾಗಿ ಇದು ಈ ಥರ ಬಿಟ್ಟಿದ್ದೀನಿ ನೋಡಿದು. ಇದನ್ನು ಯಾವ ಥರ ಕ್ಲೀನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿದ ಎಷ್ಟು ಇದಾಗಿದೆ ನೋಡಿ, ಎಣ್ಣೆ ಹಾಕಿದೆ. ಇದನ್ನು ಯಾವ ಥರ ಕ್ಲೀನ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಇವತ್ತು. ಇದಕ್ಕೆ ಏನೇನು ಬೇಕು ಅಂತಂದರೆ ನೋಡಿದ ಈ ಥರ ಆಗಿದೆ ನೋಡಿ. ಇದಕ್ಕೆ ಈ ಥರ ಬಿಸಿನೀರು ಬೇಕು, ಒಂದು ಬಿಸಿ ನೀರು ಬೇಕು. ಮತ್ತು ಇದಕ್ಕೆ ಬೇಕಾಗಿರೋದು ಕಾಸ್ಟಿಕ್ ಸೋಡಾ, ಅಂದರೆ ಈ ಥರ ಇರುತ್ತೆ ನೋಡಿದು. ಇದನ್ನು ಯಾವ ಥರ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಫಸ್ಟು ಬಿಸಿನೀರನ್ನ ಹಾಕಬೇಕು. ಈಗ ಈ ಥರ ಬಿಸಿನೀರು ಹಾಕ್ತಾಯಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ ನೋಡಿ. ಈಗ ಇದಕ್ಕೆ ಈ ಕಾಸ್ಟಿಕ್ ಸೋಡಾನ ಹಾಕಬೇಕು. ಈ ಕಾಸ್ಟಿಕ್ ಸೋಡಾನ ಕೈಲೇ ಮುಟ್ಟಬಾರ್ದು. ಕೈ ಮುಟ್ಟಿದರೆ ರಿಯಾಕ್ಷನ್ ಆಗ್ತದೆ. ಅದಕ್ಕೆ ಈ ಥರ ಸ್ಪೂನಿಂದ ಹಾಕಬೇಕು ನೋಡಿ. ಒಂದು ಅರ್ಧದಷ್ಟು. ಜಾಸ್ತಿ ಎಣ್ಣೆ ಆಗಿತ್ತು ಅಂದರೆ ಸ್ವಲ್ಪ ಜಾಸ್ತಿ ಹಾಕಿರಿ, ಇಲ್ಲಾಂದರೆ ಸ್ವಲ್ಪ ಹಾಕಿದರೆ ನಡೀತದೆ. 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ಇದನ್ನು ಕೈಲೇ ಕೈಯಾಡಬಾರ್ದು. ಈ ಥರ ಒಂದು ಕೋಲು ಅಥವಾ ಕೈಗೆ ಗ್ಲೌಸ್ ಹಾಕ್ಕೊಂಡು ಈ ಥರ ಕೆಲಸನ ಮಾಡ್ಕೋಬೇಕು. ಈ ಥರ ಇದನ್ನೆಲ್ಲ ಚೆನ್ನಾಗಿ ಕೈಯಾಡಬೇಕು. ಈ ಥರ ನೋಡಿ, ಇಷ್ಟು ಜಿಡ್ಡಾಗಿದೆ. ಈಗ ಇದನ್ನು ಇದ್ರೊಳಗಡೆ ಹಾಕಬೇಕು. ಈ ಥರ ಈಗ ಇನ್ನೊಂದು ಇದೆ ನೋಡಿ. ಇದನ್ನು ಈ ಥರ ಇದ್ರೊಳಗಡೆ ಹಾಕಿ 1 ತಾಸು ಬಿಟ್ಬಿಡ್ಬೇಕು. ಈಗ ನೋಡಿ, ಇನ್ನು ಹಾಕಿ ಸ್ವಲ್ಪತ್ತೆ ಆಯಿತು. ಆಗಲಿ ನೋಡಿ, ಈ ಥರ ರಿಯಾಕ್ಷನ್ ಶುರುವಾಗಿದೆ ನೋಡಿ. 1 ತಾಸು ಬಿಟ್ಟು ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಇದು ನೋಡಿ, ಅದು ಯಾವ ಥರ ರಿಯಾಕ್ಷನ್ ಶುರುವಾಗಿದೆ ನೋಡಿ. ಅದಕ್ಕೆ ಇದನ್ನು ಕೈಲೇ ಮುಟ್ಟಬಾರ್ದು. ಇದನ್ನು ಈ ಥರ ಇಟ್ಬಿಟ್ರೆ, ಇದು 1 ತಾಸು ಇಟ್ಬಿಟ್ರೆ ಚೆನ್ನಾಗಿ ಕ್ಲೀನ್ ಆಗ್ತದೆ. ಆಮೇಲೆ ಮತ್ತೆ ಇದನ್ನು ಉಲ್ಟಾ ಮಾಡಿ ಈ ಥರ ಇಡಬೇಕು. ಮತ್ತೆ ಕಾಸ್ಟಿಕ್ ಸೋಡಾ ಇದು ಹಾರ್ಡ್ವೇರ್ ಶಾಪ್ನಲ್ಲಿ ಸಿಗುತ್ತೆ. ಅದನ್ನು ಹಾಕ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೋತೀನಿ. ಅದೇ ಬಟ್ಟೆಯಿಂದ ಒರೆಸ್ಕೊತಾ ಇದ್ದೀನಿ ಫಸ್ಟು ನೋಡಿದ. ಈಗ ಇದನ್ನೆಲ್ಲ ನೋಡಿದ ಬಟ್ಟೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಸದ್ಯ ಈಗ ನೋಡಿದ ಇಷ್ಟು ಕ್ಲೀನ್ ಆಗಿದೆ. ಈಗ ಇನ್ನು ಇದು ಒಳಗಡೆಯಲ್ಲಿ ಇದೆಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ತೀನಿ. ಈಗ ನಾವು ಇದನ್ನು ಮತ್ತೆ ತೊಳೆಯೋದೇನು ಬೇಕಾಗಿಲ್ಲ. ಈ ಥರ ಬಟ್ಟೆನ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಳೆ ಬಟ್ಟೆ ಇರುತ್ತಲ್ಲ ಇದನ್ನು ತೆಗೆದುಬಿಟ್ಟು ಮತ್ತು ಡಸ್ಟ್ಬಿನ್ನಲ್ಲಿ ಹಾಕ್ಬಿಡೋದು. ಈ ಥರ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ನಾವು ಅಪ್ಲೋಡ್ ಮಾಡಿದ್ದೀವಿ ಒಂದು ವಿಡಿಯೋನ. ಆ ವಿಡಿಯೋ ಬಂದುಬಿಟ್ಟು ಸಿರಿ ಸಂಪ್ರದಾಯ ಹೋಮ್ ಅಂತಂದೇಳಿ ನಮ್ದು ಇನ್ನೂ ಒಂದು ಚಾನಲ್ ಇದೆ, ಅದರಲ್ಲಿ ಅಪ್ಲೋಡ್ ಮಾಡಿದ್ದೀವಿ ನೋಡಿ. ನಾವು ಅಷ್ಟೊತ್ತು ನೆನೆ ಇಟ್ಟಿದ್ವಲ್ಲ, ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ. ಎಷ್ಟು ಸ್ವಚ್ಛಾಗಿದೆ ನೋಡ್ರಿ. ಇದೆಲ್ಲ ನೀಟಾಗಿದೆ. ಈಗ ಇದನ್ನ ನಾವು ಮತ್ತೆ ಆಮೇಲೆ ಇದನ್ನೆಲ್ಲ ತೆಗೆದುಬಿಟ್ಟು ಸೋಪ್ ಹಾಕಿ ಚೆನ್ನಾಗಿ ನೀರಾಕಿ ತೊಳ್ಕೊಬೇಕು. ತೊಳ್ಕೊಂಬಿಟ್ರೆ ಈ ಥರ ಸ್ವಚ್ಛ ಆಗ್ತದೆ. ಇವನ್ನೆಲ್ಲ ನೀಟ್ ಮಾಡ್ಕೊಂಡಿದ್ದೀವಲ್ಲ, ಇವನ್ನೆಲ್ಲ ತೊಗೊಂಬಂದು ಅವನು ನೀಟ್ ಮಾಡಿದ್ವಿ. ಈಗ ಇವನ್ನ ಜೋಡಿಸ್ಬಿಟ್ರೆ ನೀಟಾಗಿ ಕಾಣಿಸುತ್ತೆ ನೋಡಿ. ಈ ಥರ ಈ ಚಿಮಣಿ ಮೇಲೇನೂ ಅಷ್ಟೇ ನೀಟ್ ಕ್ಲೀನಾಗಿ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ನಾನು ಅನ್ನಪೂರ್ಣೇಶ್ವರಿನ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.